Hi students, welcome back to our Learning Classes channel. ನಾವು ನಿನ್ನೆ ಏನು ಮಾಡಿದ್ವಿ, ನಿನ್ನೆ ವಿಡಿಯೋ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು, ಗ್ಯಾರಂಟಿ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡಿದ್ವಿ. ಅಲ್ಲಿ ಏನು ಕೊಡ್ತಿದ್ರು ನಮ್ಗೆ, ಜಸ್ಟ್ ಅವ್ರು ಯಾವ ಅನುಪಾತದೊಳಗೆ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೋ ಮತ್ತು ಎಷ್ಟು ಅಮೌಂಟನ್ನು ಅವ್ರಿಗೆ ಗ್ಯಾರಂಟಿಯಾಗಿ ಇಷ್ಟು ಪ್ರಾಫಿಟ್ ಬಂದಾಗ ಇಷ್ಟು ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿ ಅವರು ಇನ್ನೊಂದು ಪಾರ್ಟ್ನರಿಗೆ ಯಾವ ಥರ ಗ್ಯಾರಂಟಿ ಕೊಟ್ಟಿರ್ತಲ್ಲ, ಸೊ ಅದನ್ನಷ್ಟು ನೋಡಿದ್ವಿ. ಇನ್ನು ನೋಡ್ರಿ, ಇನ್ನೊಂದು ಥರ ಯಾವ ಥರ ಅಂದ್ರೆ ಆರವ್ ಆ್ಯಂಡ್ ನೀರವ್ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇ ಅಡ್ಮಿಟ್ ಸೌರವ್ ಆ್ಯಸ್ ಎ ಪಾರ್ಟ್ನರ್ ವಿತ್ 1/4 ಶೇರ್ ಇನ್ ಪ್ರಾಫಿಟ್ ಆಫ್ ವಿತ್ ಎ ಗ್ಯಾರಂಟಿ ದಟ್ ಹೀಸ್ ಆಫ್ ಪ್ರಾಫಿಟ್ ಶೆಲ್ ಬಿ ಅಟ್ ಲೀಸ್ಟ್ 25,000. ಸೊ ಅವ್ರೇನು ಮಾಡ್ಯಾರಿ, ಆರವ್ ನೀರವ್ ಅನ್ನೋರಿಬ್ರು ಏನು ಮಾಡಿದರು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದ್ರೆ ತಮ್ಮ ಪ್ರಾಫಿಟ್ ಮತ್ತು ಲಾಭ ಮತ್ತು ನಷ್ಟದ ವಿಚಾರದಲ್ಲಿ 2:1 ಅನುಪಾತದಲ್ಲಿ ಏನು ಮಾಡಿದರು, ಒಂದು ಕಂಪ್ನಿಯೊಳಗೆ ಇದ್ದರು. ಸೊ ಅವ್ರು ಏನು ಮಾಡಿದರು, ಮತ್ತೇನು ಮಾಡ್ತಾರೋ ಸೆಂಟ್ರದಾಗ ಸೌರವನ್ನು ಒಬ್ಬ ಪಾರ್ಟ್ನರನ್ನು ಏನು ಮಾಡ್ತಾರೋ 1/4 ಶೇರ್ ಆಫ್ ಪ್ರಾಫಿಟ್ ಅಂದ್ರೆ 4 ಒಂದು ಭಾಗವನ್ನು ಅವನಿಗೆ ಕೊಡ್ತೀವಿ. ಎಷ್ಟಂದ್ರೆ ಈಗ 1 ಲಕ್ಷ ರೂಪಾಯಿ ಬಂದ್ರೆ 1 ಲಕ್ಷ ರೂಪಾಯಿ ಒಳಗೆ ಅವ್ನಿಗೆ ಏನು ಮಾಡ್ತೀವಿ, ಒಂದು ಭಾಗವನ್ನು ನಿನಗೆ ಕೊಡ್ತೀವಿ. ಸೊ ಒಂದು ಭಾಗವನ್ನು ನಿನಗೆ ಕೊಡ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ಅವರು ಅವನಿಗೆ ಗ್ಯಾರಂಟಿ ಕೊಟ್ಟಿದ್ರು. ಆ ಅಮೌಂಟ್ ಮಿನಿಮಮ್ ಎಷ್ಟಾಗಿರ್ಬೋದು, 25,000 ಮಿನಿಮಮ್ 25,000 ಅಮೌಂಟ್ ಆದರೂ ನಿನಗೆ ಪ್ರಾಫಿಟ್ ರೂಪದೊಳಗೆ ಕೊಡ್ತೀವಿ ಅಂತ ಹೇಳಿ ಏನು ಮಾಡಿದರು, ಗ್ಯಾರಂಟಿಯನ್ನು ತೊಗೊಂಡಿದ್ರು. ಸೊ ದ ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ March 31st, 2025 was 80,000. NPSR 2:1:1 prepared the profit and loss appropriation account. ಸೊ ನೋಡ್ರಿ, ಅವ್ರು ಏನು ಮಾಡಿದ್ರಲ್ಲಿ, 4 ಭಾಗದೊಳಗೆ ಏನು ಮಾಡಿದ್ರು, ಒಂದು ಭಾಗವನ್ನು ನಿನಗೆ ಕೊಡ್ತೀವಿ ಅಂತ ಹೇಳಿ ಸೌರವ್ ಗ್ಯಾರಂಟಿ ಕೊಟ್ಟಿದ್ರು. ಬಟ್ ಎಷ್ಟು ಬಂದಿತ್ತಪ್ಪ ಅಮೌಂಟು, 80,000 ಬಂದೈತಿ. ಸೊ 80,000 ಅಮೌಂಟ್ ಇದು ಏನಾಗೈತಿ, ನೆಟ್ ಪ್ರಾಫಿಟ್ ಬಂದೈತಿ. ಸೊ ಅವ್ರದ್ದು ಏನೈತಿ ರೇಷಿಯೋ ನೋಡ್ರಿ, ನೆಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟೈತಿ ಅಂದ್ರೆ 2:1:1. ಅಂದ್ರೆ ಆರವ್ದು 2, ನೀರವ್ದು 1%, ಆಮೇಲೆ ಸೌರವ್ಗೆ ಏನು ರೀ 1%. ಸೊ ಈ ಥರ ಇರಬೇಕಾದ್ರೆ ಇಲ್ಲಿ ನೆಟ್ ಪ್ರಾಫಿಟ್ 80,000 ಬಂದೈತಿ. ಸೊ ಇಲ್ಲಿ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಯನ್ನು ಅಂದರೆ ಸೌರವ್ಗೆ ಆರವ್ ನೀರವ್ ಕೊಟ್ಟಿರುವಂತಹ ಗ್ಯಾರಂಟಿಯನ್ನು ಯಾವ ಥರ ಅವರು ನಿಭಾಯಿಸ್ತಾರೋ, ಯಾವ ಥರ ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಅವ್ರು ಬರೆಸ್ತಾರೋ, ಡಿಫಿಸಿಯನ್ಸಿಯನ್ನು ಯಾವ ಥರ ಅವ್ರು ಬರೆಸ್ತಾರೋ ಅಂತ ನಾವೇನು ಮಾಡೋಣ, ಇಲ್ಲಿ ಬಿಡಿಸ್ಕೊತಾ ಹೋಗೋಣ. ನೋಡ್ರಿ ಫಸ್ಟ್ ಆರವ್ ನೀರವ್ ಆ್ಯಂಡ್ ಸೌರವ್ಸ್ ರೇಷಿಯೋಸ್. ಸೊ ರೇಷಿಯೋಸ್ ನೋಡ್ರಿ ಎಷ್ಟೈತಿ, 2:1:1. ಸೊ ಇದೇನಾಗ್ತೈತಿ ನೋಡ್ರಿ, 2 + 1 + 1 = ಎಷ್ಟು ರೀ, 4. ಸೊ ಈಗ ನಾವು ಏನು ಮಾಡೋಣ, ಫಸ್ಟ್ ಆರವ್ ನೆಟ್ ಪ್ರಾಫಿಟನ್ನು ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಸೊ ಆರವ್ಸ್ ಕ್ಯಾಪಿಟಲ್ ನೋಡ್ರಿ ಏನಾಗ್ತೈತಿ, 2/4 × 80,000. ನೋಡ್ರಿ 4 1s 4 2s 2,000. ಸೊ ನೋಡ್ರಿ ಎಷ್ಟಾಯಿತು, ಈ ಬಗ್ಗೆ ಇಷ್ಟು ಹೋಯಿತು. ಸೊ ನೋಡ್ರಿ ಆರವ್ಸ್ ಕ್ಯಾಪಿಟಲ್ ಏನಾಯ್ತು ರೀ, 20,000 × 4 40,000. ಸೊ ಎಷ್ಟು ಬಂತು ರೀ, ಆರವ್ಸ್ ಕ್ಯಾಪಿಟಲ 40,000 ಬಂತು. ನೆಕ್ಸ್ಟ್ ನೀರವ್ಸ್ ಕ್ಯಾಪಿಟಲ್ ಎಷ್ಟು ಬರ್ತೈತೆ ನೋಡ್ರಿ, ಇದು 1/4 × 80,000. ಸೊ 4 1s ಹೋಗ್ತೈತೆ ರೀ, 4 20,000 ಹೋಗ್ತೈತಿ. ಸೊ ಎಷ್ಟು ಬಂತು ರೀ, 20,000. ಸೊ ನೆಕ್ಸ್ಟ್ ನೋಡ್ರಿ, ಇನ್ನು 3 ನಂಬರ್ದು ಯಾರ್ದು ರೀ, ಸೌರವ್ಸ್ ಕ್ಯಾಪಿಟಲ್. ಸೊ ಸೌರವ್ದು ಏನು ಬರ್ತೈತೆ ರೀ, 1/4 × 80,000.
ಸೊ 4 1 4 20,000 ಹೋಗ್ತೈತೆ ರೀ. ಇವಂದು ಎಷ್ಟು ಬಂತು ರೀ 20 ಇಂಟು 1 20,000. ಸೊ ಈಗ ನೋಡಿರಿ ಸೌರವ್ದು ಎಷ್ಟು ಬಂತು ಇಲ್ಲಿ 20,000 ಬಂತು. ಬಟ್ ಹೇಳಿದ್ದೆಷ್ಟು 25,000 ಗ್ಯಾರಂಟಿ. ಬಟ್ ಈಗ ಇಲ್ಲಿ ಎಷ್ಟು ಬಂತು 5,000 ಡಿಫ್ರೆನ್ಸ್ ಬಂತು. ಸೊ ಈ 5,000 ಡಿಫ್ರೆನ್ಸ್ ಬಂದಿದ್ದಕ್ಕೆ ನಾವು ಇವಾಗ ಏನು ಮಾಡಬೇಕಿದ್ನ ಇಲ್ಲಿ ನೋಡಿರಿ ಇಲ್ಲಿ 5,000 ಇನ್ನೂ ಡಿಫ್ರೆನ್ಸ್ ಬಂತು. ಈ ಡಿಫಿಸಿಯನ್ಸನ್ನು ಯಾರು ಬರೆಸ್ಬೇಕು ಅರವೈಂಡ್ ನೀರವ್ ಬರೆಸ್ಬೇಕು. ಸೊ ಫಸ್ಟ್ ಏನು ಮಾಡು ನಾವು ಡಿಫಿಸಿಯನ್ಸಿ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡು. ಸೊ ನೋಡಿರಿ ಮಿನಿಮಮ್ ಗ್ಯಾರಂಟಿ ಟು ಸೌರವ್ಸ್ ಎಷ್ಟು ರೀ 25,000. ಸೊ ಬಂದಿದೆ ಎಷ್ಟು ರೀ ಸೌರವ್ಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಾಫಿಟ್ ಶೇರ್. ಸೊ ಇದು ಎಷ್ಟು ಬಂದಿತ್ತು ರೀ 20,000 ಎಷ್ಟು ಬಂದಿತ್ತು. ಸೊ 20,000. ಸೊ ಎಷ್ಟು ಉಳಿತು ರೀ 5,000. ಇಲ್ಲಿ ಏನು ಮಾಡ್ಬೇಕ್ರಿ ನಾವು ಲೆಸ್ ಮಾಡ್ಕೋಬೇಕು. ಸೊ ಲೆಸ್ ಮಾಡಿದಾಗ ನಮ್ಗೇನು ಬಂತು ಈ 5,000. ಸೊ ಈ 5,000ಅನ್ನು ಯಾರು ಬರೆಸ್ಬೇಕ್ರಿ ಅರವೈಂಡ್ ನೀರವ್ ಬರೆಸ್ಬೇಕು. ಸೊ ಅರವೈಂಡ್ ನೀರವ್ ಬರೆಸ್ಬೇಕು. ಸೊ ಇದನ್ನ ಏನು ಬರೆಸ್ಬೇಕು ಅಂದರೆ ಫಿಲ್ ಯಾರು ಮಾಡಿಕೊಡ್ಬೇಕ್ರಿ ಆ ಗ್ಯಾರಂಟಿಯನ್ನು ಯಾರು ಕೊಡ್ಬೇಕು ಇವಾಗ ಅರವೈಂಡ್ ನೀರವ್ ಕೊಡಬೇಕು. ಸೊ ಅರವೈಂಡ್ ನೀರವ್ ಕೊಡೋದ್ರಿಂದ ಈಗೇನು ಮಾಡ್ರಿ ಕ್ಯಾಲ್ಕುಲೇಷನ್ ಆಫ್ deficiency of Arav and ನೀರವ್. ಸೊ ನೋಡ್ರಿ ಅರವ್ ಆ್ಯಂಡ್ ನೀರವ್ ಅಂದ್ರೆ ಅವ್ರಿಬ್ಬರದು ಎಷ್ಟು ಯಾವಾಗ ಕೊಡ್ಬೇಕ್ರಿ ಅವ್ರ ನಾವು ಇದನ್ನ ರೇಷಿಯೋ ಹಾಕ್ಕೊಂಡು ಈ NPSRನ್ನು ಹಾಕ್ಕೊಂಡು ಏನು ಮಾಡ್ಬೇಕ್ರಿ ಇದು ಮಾಡಬೇಕಾ ನೋ. ಅವ್ರೇನು ಮಾಡಿದರು ಸ್ಟಾರ್ಟಿಂಗ್ ಹೇಳಿದರು 2:1. ಸೊ 2:1 ಅಂದರೆ ಎಷ್ಟಾಗ್ತದೆ ನೋಡಿರಿ 2:1. ಸೊ 2 + 1 = 3. ಸೊ ಇವಾಗ ಏನು ಮಾಡಿರಿ ಆರವ್ಸ್ ಡಿಫಿಸಿಯನ್ಸಿ. ಸೊ ಎಷ್ಟು ಬರ್ತೈತೆ ರೀ 3 ಎಷ್ಟು ರೀ 2/3 ಇಂಟು 5,000. ಸೊ ಎಷ್ಟು ಬಂತು ರೀ ಈಗ ನೋಡಿರಿ 5 2 ಎಷ್ಟು ಬರ್ತೈತಿ 10,000 ಬರ್ತೈತಿ ನೋಡಿರಿ 5,000 ಇಂಟು 2 ಎಷ್ಟು ಬರ್ತೈತಿ 10,000 ಡಿವೈಡೆಡ್ ಬೈ 3. ಸೊ ಎಷ್ಟು ಬಂತು ರೀ ನೋಡಿರಿ 5,000 ಇಂಟು 2. ಸೊ ಇದಕ್ಕೆ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ರೀ 3. ಸೊ ಎಷ್ಟು ಬಂತು ರೀ 3 ಬಂದೈತೆ ರೀ. ಸೊ ಪಾಯಿಂಟ್ ಎಲ್ಲೈತೆ ನೋಡಿರಿ 3,333.3 ಮುಂದೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು ನಾವು ಎಷ್ಟು ಆ್ಯಡ್ ಮಾಡ್ಕೋಬೇಕು ರೀ 3,333. ಸೊ ಇದು ಯಾರ್ದು ರೀ ಆರವ್ಸ್ ಡಿಫಿಸಿಯನ್ಸಿ. ನೆಕ್ಸ್ಟ್ ರೀ ನೀರವ್ಸ್. ಸೊ ನೀರವ್ಸ್ ಡಿಫಿಸಿಯನ್ಸಿ. ಸೊ ನೀರವ್ಸ್ ಡಿಫಿಸಿಯನ್ಸಿ 1/3. ಸೊ 5,000 ನೋಡಿರಿ 5,000 ಇಂಟು 1 5,000 ಬರ್ತೈತೆ ರೀ. ನೆಕ್ಸ್ಟ್ 5,000 ಡಿವೈಡೆಡ್ ಬೈ 3. ಸೊ ಎಷ್ಟು ಬಂತು ರೀ 1,666. ಸೊ 1,666. ಸೊ ಪಾಯಿಂಟ್ ಎಷ್ಟೈತೆ ರೀ 66 ಐತಿ. ಸೊ 1,666 ಹಿಡಿದ್ರೆ ಮುಗೀತು ರೀ ಸಾಕಾಗ್ತೈತಿ. ಸೊ ಇವಾಗ ನೋಡಿರಿ ನಾವೇನು ಮಾಡ್ಕೋಬೇಕು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಕೌಂಟ್ ಒಳಗೆ ಏನು ಮಾಡ್ಬೇಕು ರೀ ಹಾಕ್ಬೇಕು ರೀ. ಸೊ ಅದಕ್ಕಿಂತ ಮೊದಲ ಈಗ ನೋಡಿರಿ 3,333 ಪ್ಲಸ್ 1,666. ಸೊ ಎಷ್ಟಾಗ್ತೈತೆ ರೀ 5,000. ಸೊ ನೋಡಿರಿ 5,000 ಬಂತು. ಸೊ ಇವಾಗ ಏನು ಮಾಡೋಣ್ರಿ ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಏನು ಮಾಡೋಣ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಮಾಡ್ಕೊಳ್ಳೋದಾಗ
ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಸ್ಟೇಟ್ಮೆಂಟ್ ಅಕೌಂಟಲ್ಲಿ ನಾವು ಯಾವ ಥರ ಬರೀಬೇಕು ಅಂತ ಹೇಳಿ ಏನು ಮಾಡು ನೋಡ್ಕೊಳ್ರಿ. ಸೊ ನೋಡಿರಿ ಇದು ಏನು ಮಾಡು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಕೌಂಟಲ್ಲಿ ಹಾಕೋಣ. ಸೊ ನೋಡಿರಿ ಫಸ್ಟ್ ಏನು ಮಾಡು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಎಷ್ಟೈತೆ ನೋಡಿರಿ 25,000 ಅಲ್ರಿ, ಎಷ್ಟು 80,000 ಐತಿ. ಸೊ 80,000 ಸೊ 80,000 ಇದು ಬಂತ್ರಿ. ನೆಕ್ಸ್ಟ್ ನೋಡಿರಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಸೊ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಫಸ್ಟ್ ನೋಡಿರಿ ಆರೋಸ್ ಕ್ಯಾಪಿಟಲ್. ಸೊ ಆರೋಸ್ ಕ್ಯಾಪಿಟಲ್ ನೋಡಿರಿ ಎಷ್ಟೈತ್ರಿ 2/4 × 80,000. ಸೊ ಎಷ್ಟು ಬರ್ತೈತ್ರಿ 20,000 40,000 ಬರ್ತೈತ್ರಿ. ನೆಕ್ಸ್ಟ್ ರೀ ಇದ್ರಾಗ ಲೆಸ್ ಏನು ಮಾಡ್ಬೇಕ್ರಿ ಶೇರ್ ಡಿಫಿಸಿಯನ್ಸಿ. ಶೇರ್ ಇನ್ ಡಿಫಿಸಿಯನ್ಸಿ. ಸೊ ಶೇರ್ ಇನ್ ಡಿಫಿಸಿಯನ್ಸಿ ಎಷ್ಟು ಬರ್ತೈತ್ರಿ ನೋಡಿರಿ ಇದೆಷ್ಟು ಬಂದೈತಿ 2/3 × 5,000. ಸೊ ಇದೆಷ್ಟು ರೀ 40,000 ಒಳಗೆ 3,333 ಏನು ಮಾಡ್ಬೇಕ್ರಿ ಮೈನಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿರಿ 40,000 ಮೈನಸ್ 3,333 ಎಷ್ಟು ಬಂತೈತೆ ನೋಡಿರಿ 36,667. 36,667. ಸೊ ಇದೇನೈತೆ ರೀ ಆರೋದೈತೆ. ನೆಕ್ಸ್ಟ್ ನೀರೋಸ್ ಕ್ಯಾಪಿಟಲ್. ಸೊ ನೀರೋಸ್ ಕ್ಯಾಪಿಟಲ್ ರೀ ನೋಡಿರಿ ನೆಕ್ಸ್ಟ್ 1/4 × 80,000. ಸೊ ನೋಡಿರಿ ಇದೆಷ್ಟು ಆಗ್ತೈತಿ 20,000 ಬರ್ತೈತಿ. ನೆಕ್ಸ್ಟ್ ಲೆಸ್ ಶೇರ್ ಇನ್ ಡಿಫಿಸಿಯನ್ಸಿ. ಸೊ ಶೇರ್ ಇನ್ ಡಿಫಿಸಿಯನ್ಸಿ ಎಷ್ಟು ರೀ 1/3 × 5,000. ಸೊ ಎಷ್ಟು ಬಂದಿತ್ತು ರೀ ಇದು 1,666. ಸೊ 20,000 ಮೈನಸ್ 1,666. ಸೊ ಟೋಟಲ್ ಎಷ್ಟು ಬರ್ತೈತೆ ರೀ 18,334. 18,334. ಸೊ ನೆಕ್ಸ್ಟ್ ನೋಡಿರಿ ಇನ್ನು ಸೌರೋಸ್ ಕ್ಯಾಪಿಟಲ್. ಸೌರೋಸ್ ಕ್ಯಾಪಿಟಲ್ ನೋಡಿರಿ ಎಷ್ಟು ಬರ್ತೈತಿ 1/4 × 80,000. ಇದೆಷ್ಟು ಬರ್ತೈತೆ ರೀ 20,000. ಸೊ ನೆಕ್ಸ್ಟ್ ನೋಡಿರಿ ಆ್ಯಡ್ ಶೇರ್ ಇನ್ ಡಿಫಿಸಿಯನ್ಸಿ. ಫಸ್ಟ್ ಆದ್ರಿ ಆರವ್. ಸೊ ಆರೋದ್ರಿ 3,333. ಇದು 0.333 ಬರ್ತೈತೆ ರೀ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಡಿತೈತಿ, ಮಾಡಲಿಲ್ಲ ಅಂದ್ರೂ ನಡಿತೈತಿ ರೀ. ಸೆಕೆಂಡ ನೀರವ್. ಸೊ ನೀರವ್ದು ಎಷ್ಟು ರೀ 1,666. ಸೊ ಇದೆರಡು ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ 0.3333 ಬರ್ತೈತೆ ರೀ, ಇಲ್ಲಿ 0.6666 ಬರ್ತೈತಿ. ಸೊ ಇದು ನಾವು ಎರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನೋಡ್ರಿ 3,333.333 ಪ್ಲಸ್ 1,666.666 ಮಾಡೋಣ ಎಷ್ಟು ಬರ್ತೈತೆ ನೋಡ್ರಿ 4,999.993 ಬರ್ತೈತಿ. ಸೊ ಇಲ್ಲಿ ಪಾಯಿಂಟ್ ಆಗೋಣ 9 ಐತ್ರಿ. ಸೊ ಇದನ್ನ ಏನು ಮಾಡೋದು ಆ್ಯಡ್ ಏನು ಮಾಡೋದು 5,000 ಅಂತ ಮಾಡ್ಕೊಳ್ಳೋದು. ಸೊ 5,000. ಸೊ ಎಷ್ಟಾಗ್ತೈತೆ ರೀ 5,000 ಅಂದ್ರೆ 20 + 5 25,000. ಸೊ 25,000.
ನೆಕ್ಸ್ಟ್ ನೋಡಿರಿ ಇದನ್ನೆಲ್ಲ ಏನು ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗುಣ್ರಿ. ಕ್ರೆಡಿಟ್ ಸೈಡ್ ಎಷ್ಟು ಬಂತು ನೋಡಿರಿ, ಟೋಟಲ 80,000. ಸೊ ಟೋಟಲ್ 80,000 ಕ್ರೆಡಿಟ್ ಸೈಡ್ ರೀ. ನೆಕ್ಸ್ಟ್ ಡೆಬಿಟ್ ಸೈಡ್ ನೋಡಿರಿ, ಫಸ್ಟ್ ಏನೈತಿ 36,600 ಕ್ಯಾಲ್ಕುಲೇಷನ್ ಮಾಡು. 36,667 ಪ್ಲಸ್ 80,333 18,333 ಪ್ಲಸ್ 25,000. ಸೊ ಎಷ್ಟು ಬಂತು ನೋಡಿರಿ 80,000. ಸೊ ಇದು ಎಷ್ಟು ಬಂತು ರೀ ಟೋಟಲ್ 80,000. ಸೊ ಈ ಥರ ಏನು ಮಾಡಿದ್ರಿ, ಗ್ಯಾರಂಟಿ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಅಕೌಂಟನ್ನು ಏನು ಮಾಡಿದ್ರಿ ಈ ಥರ ರೆಡಿ ಮಾಡೋದು. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೋದ್ನು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಏನೂ ತಿಳಿದಿರಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ.